ನನ್ನ ಹೆಸರು ಹನುಮಂತ ಅಂತ ಸರ್. ನಾನು ಈ ಕ್ರಿಸ್ಪ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಈ ಕ್ರಿಸ್ಪ್ ಸಂಸ್ಥೆ ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಅದರೊಟ್ಟಿಗೆ ಕೆಲಸ ಮಾಡ್ತಾ ಇದೆ ಸರ್. ಇವಾಗ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಸದಸ್ಯರಿಗೆ ಕೊಟ್ಟಂಥ ತರಬೇತಿ ಅವರಿಗೆ ಉಪಯುಕ್ತ ಆಗಿದೆನಾ, ಮತ್ತು ನೆಕ್ಸ್ಟ್ ಮುಂದೆ ಬರುವ ಸದಸ್ಯರಿಗೆ ಯಾವ ರೀತಿ ತರಬೇತಿನ ಕೊಡಬೇಕು, ಮತ್ತು ಅವರಿಗೆ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದೊಂದು ಎಲ್ಲ ಮಾಹಿತಿಯನ್ನು ನಾನು ತಿಳ್ಕೊಂತಿದ್ದೀನಿ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕ್ವಶನ್ಸ್ಗಳಿದೆ ಸರ್, ಅದನ್ನು ನಾವು ನಿಮ್ಮ ಹತ್ರ ಕೇಳ್ತೀವಿ, ನೀವು ಒಂದೊಂದಾಗಿ ಆನ್ಸರ್ ಕೊಡಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸನ್ನಕ್ಕಿ ಲಕ್ಷ್ಮಣ ಅಂತೇಳಿ. ನಿಮ್ಮ ವಯಸ್ಸು ಸರ್? ನಮ್ಮ ವಯಸ್ಸು 40. ಗ್ರಾಮ ಪಂಚಾಯತಿ ಸದಸ್ಯರು ನಾವು, ಹಾಗೂ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು. ಎಷ್ಟು ಬಾರಿ ನೀವು ಗೆದ್ದಿದ್ದೀರಿ ಸರ್? ಇದೇ ಮೊದಲು ಬಾರಿ ಗೆದ್ದಿರೋದು ನಾವು. ಎಷ್ಟು ವರ್ಷಗಳಿಂದ ನೀವು ಕಾರ್ಯನಿರ್ವಹಿಸ್ತೀವಿ? ನಾವು 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇದು 5ನೇ ವರ್ಷ. ಇದು ನಿರ್ವಹಿಸಬೇಕಂತ ಗೊತ್ತಿಲ್ಲ ನಮಗೆ. ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ನಮಗೆ ಮನಸ್ಸಾದಾಗ ನಾವು ಪಂಚಾಯತ್ ರಾಜ್ ಆ್ಯಕ್ಟನ್ನು ಮನೆಗೆ ತೊಗೊಂಬಂದು ನಾವು ಅದನ್ನು ಸ್ವಲ್ಪ ಓದ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಸ್ಟಡಿ ಮಾಡಿದ್ವಿ. ನಿಮ್ಮ ಪ್ರಮುಖ ಸಾಧನೆಗಳೇನು ಅಂದರೆ ನೀವು ಭಾವಿಸ್ತೀರಿ ಸರ್? ಪ್ರಮುಖ ಸಾಧನೆಗಳು ಅಂದರೆ, ಈಗ ನಮ್ಮ ಮೊದಲು ಗ್ರಾಮ ಏನಿತ್ತು, ಊರು ತುಂಬ ರಸ್ತೆಗಳೆಲ್ಲ ಸರಿ ಇರಲಿಲ್ಲ. ಸಿ ರಸ್ತೆಗಳು ಯಾವುದೂ ಸರಿ ಇರಲಿಲ್ಲ. ನಂತರ ಡ್ರೈನೇಜ್ಗಳು ಇರಲಿಲ್ಲ. ಎಷ್ಟೋ ಏರಿಯಾಗಳಲ್ಲಿ ಡ್ರೈನೇಜೇ ಇರಲಿಲ್ಲ. ನಂತರ ಒಂದು ಅಂಗನವಾಡಿ ಕೇಂದ್ರ ಆಲ್ರೆಡಿ ಅದು ಬೀಳುವಂಥದ್ದಲ್ಲಿತ್ತು. ನಂತರ ಶಾಲಾ ಕೊಠಡಿಗಳು ಶಿಥಿಲಗೊಂಡಿದ್ವು. ನಂತರ ಗ್ರಾಮ ಪಂಚಾಯತಿ ಆದರೂ ಕೂಡ ನಮಗೆ ಸುಸ್ಥಿರವಾಗಿರಲಿಲ್ಲ. ನಂತರ ಈ ಗ್ರಾಮಗಳಲ್ಲಿ ಯುವತಿಯರಿಗೆ ಯಾವುದೇ ರೀತಿ ತರಬೇತಿಗಳನ್ನು ಕೊಡ್ತಾ ಇರಲಿಲ್ಲ. ಅದನ್ನೆಲ್ಲ ನಾವು ಮನಗಂಡು ನಾವೇನು ಮಾಡಿದ್ವಿ ಅಂದರೆ, ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನಾವೆಲ್ಲೇನ ಮಾಡ್ಬೋದು ಅಂತೇಳಿ ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಕೆಲವೊಂದು ಪಾಯಿಂಟ್ಗಳು ಮುಖಾಂತರ ನರೇಗಾ ಯೋಜನೆಯಲ್ಲಿ ಯಾವುದೆಲ್ಲ ನಾವು ಮಾಡ್ಕೋಬೋದು, ಜನರಿಗೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಗ್ರಾಮ ಪಂಚಾಯತಿ ಇದೆ, ಗ್ರಾಮ ಪಂಚಾಯತಿ ತೆರಿಗೆ ಅನುದಾನ ಇದೆ, ಆಮೇಲೆ 15 ಹಣಕಾಸು ಯೋಜನೆ ಇದೆ, ನರೇಗಾ ಯೋಜನೆ ಇದೆ. ಆಮೇಲೆ ಏನು ಮಾಡಬೇಕು, ನಾವು ಇಲ್ಲಿಗೆ ಸೀಮಿತ ಆದರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ. ನಂತರ ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು, ಅಲ್ಲಿ ಅನುದಾನ ಕೇಳಬೇಕು. ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು, ಅಲ್ಲಿ ಅನುದಾನ ಕೇಳಬೇಕು. ನಂತರ ಏನಾಗುತ್ತೆ, MLA ನಾವು ಮನವೊಲಿಸಬೇಕು. MLA ಮುಖಾಂತರ ಅವ್ರ ಹತ್ರ ಮನವೊಲಿಸಿ ಅವರಿಂದ ಅನುದಾನ ತಗೋಬೇಕು. ನಂತರ ಅಲ್ಲಿಗೆ ನಿಲ್ಲಲ್ಲ, MP ಸಂಸದರ ಹತ್ರ ಹೋಗ್ಬೇಕು, ಅಲ್ಲಿ ಕೂಡ ಮನವೊಲಿಸಿ ಅನುದಾನ ತರಬೇಕು. ಆಮೇಲೆ ನಂತರ ವಿಧಾನ ಪರಿಷತ್ ಸದಸ್ಯರು ಅವ್ರನ್ನೂ ಮನವೊಲಿಸಬೇಕು, ಅಲ್ಲಿ ಅನುದಾನ ತರಬೇಕು. ಏನಿಲ್ಲಲ್ಲ, ರಾಜ್ಯದ ಯಾವ್ಯಾವ ಒಂದು ಇಲಾಖೆಗಳಿಂದ ಅನುದಾನ ಬರುತ್ತೆ, ಯಾವ್ಯಾವ ರಾಜಕೀಯ ವ್ಯಕ್ತಿಗಳಿಂದ ಅನುದಾನ ಬರುತ್ತೆ, ಅದು ಅಲ್ಲಿಗೆ ನಿಲ್ಲಲ್ಲ. ಏನ್ ಮಾಡಬೇಕು, ನಾವು ಸ್ವಲ್ಪ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳು ಏನಿರ್ತವೆ, NGOಗಳು, ಆ ಸಂಸ್ಥೆಗಳನ್ನ ಮನವೊಲಿಸ್ಬೇಕು. ನಾವು ಅವ್ರ ಹತ್ರ ನಾವು ವಿಶ್ವಾಸ ಸಂಪಾದನೆ ಮಾಡಿಕೊಂಡು, ನಮ್ಮ ಗ್ರಾಮದಲ್ಲಿ ಈ ಥರ ಎಲ್ಲ ಯೋಜನೆಗಳು ಬೇಕಾಗಿದೆ, ನಿಮ್ಮ ಒಂದು NGO ಕಡೆಯಿಂದ ನಮಗೆಲ್ಲ ಏನೆಲ್ಲ ನೀವು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವ್ರ ಹತ್ರ ಚರ್ಚೆ ಮಾಡಿ, NGOಗಳನ್ನ ಒಂದು ಕಲೆ ಹಾಕೋದ್ರ ಮುಖಾಂತರ, ಹುಡುಕೋದ್ರ ಮುಖಾಂತರ ಒಂಥರ ಒಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ನಾವೇನು ಹೇಳೋದು ಅಂದರೆ, ನಮ್ಮ ಗ್ರಾಮದ ಜನರಿಗೆ ಹೇಳ್ತಾ ಇರ್ತೀನಿ ನಾನು ಏನಂತ, ನಾನು ಜೋಳಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ಹಾಕೊಂಡ್ಬರ್ತೀನಿ, ಬೇಡ್ಕೊಂಡು ತೊಗೊಂಡ್ಬರ್ತೀನಿ ಅನುದಾನ ಅಂತೇಳಿ ಬೇಡ್ಕೊಂಡು ತೊಗೊಂಬಂದಿದ್ದು ಉಂಟು, ಕೆಲಸಗಳನ್ನು ಮಾಡಿರೋದು ಉಂಟು. ಸುಮಾರು ಒಂದು 13 ಒಳಚರಂಡಿಗಳನ್ನು ಮಾಡಿದ್ದೇವೆ. ನಂತರ ಒಂದು 7 ರಿಂದ 8 CC ರೋಡ್ ಮಾಡಿದ್ದೇವೆ. ಅಂಗನವಾಡಿ ಕಟ್ಟಡವನ್ನ ಪೇಂಟಿಂಗ್ ಮಾಡೋದಾಗಿರ್ಬೋದು, ಅಲ್ಲಿ ಒಂದು ಮಕ್ಕಳ ಆಟಿಕೆ ಸಾಮಾನುಗಳನ್ನ ಒಂದು ಇದ್ದಂತಹ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಅವರು ದಾನ ಮಾಡ್ತಾರೆ, ಅವರಿಗೆ ಯೂಸ್ ಇಲ್ಲದೆ ಇರೋ ಒಂದು ಸಾಮಾನುಗಳನ್ನ, ಆಟಿಕೆ ಸಾಮಾನುಗಳನ್ನ ಕೊಟ್ಟಿದ್ದಾರೆ, ಅದು ಇದೆ. ನಂತರ ವಾಟರ್ ಫಿಲ್ಟರ್ ಆಗಿರ್ಬೋದು ಅಂಗನವಾಡಿಗೆ. ನಂತರ ನನ್ನ ಸ್ವಂತ ದುಡ್ಡಲ್ಲಿ LED ಟಿವಿಗಳನ್ನ ನಾವು ಕೊಟ್ಟಿದ್ದೇವೆ ಅಂಗನವಾಡಿಗೆ. ನಂತರ ಶೀಟ್ ಹಾಕ್ಸೋದು, ಆಮೇಲೆ ಶಾಲೆ ಒಂದು ಮೇಲ್ಚಾವಣಿ ದುರಸ್ತಿ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪೋಸ್ಟ್ ಆಫೀಸ್ ಇರಲಿಲ್ಲ, ಆ ಪೋಸ್ಟ್ ಆಫೀಸ್ ತಂದಿದ್ದೇವೆ. ಪೋಸ್ಟ್ ಆಫೀಸ್ ತಂದು ಇವಾಗ ಏನಾಗಿದೆ, ಹಿರಿಯರೆಲ್ಲ ನಮ್ಮ ಪಕ್ಕದ ಚಿತ್ತವಾಡಿಗೆ ಪೋಸ್ಟ್ ಆಫೀಸ್ ಹೋಗ್ತಾ ಇದ್ರು, ಹೋಗಿ ಬೆಳಿಗ್ಗೆ 4-4ವರೆಗೆ ಕುತ್ಕೋತಾ ಇದ್ರು ಅಲ್ಲಿ. ಅದು ಕೂಡ ಇಲ್ಲ. ಇವಾಗ ಆರಾಮಾಗಿ ನಮ್ಮ ಮನೆ ಪಕ್ಕದಲ್ಲೇ ಪೋಸ್ಟ್ ಆಫೀಸ್ ಇದೆ, ಆರಾಮಾಗಿ ಕೆಲಸ ಮಾಡ್ಕೊಂತಾರೆ. ನಂತರ ಏನಾಯ್ತು, ಇನ್ನೊಂದು ಇಲ್ಲಿ ಗ್ರಾಮಕ್ಕೆ ಕೊರತೆ ಇದೆಯಲ್ಲ ಅಂದಾಗ ಗ್ರಾಮವನ್ ಕೇಂದ್ರ ತಗೊಂಡ್ಬಂದ್ವಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ID ಕಾರ್ಡ್, ನಿಮ್ಗೆ ಏನ್ ಬೇಕು ಪ್ರತಿಯೊಂದು ಅರ್ಜಿಯನ್ನು ಅದ್ರಲ್ಲಿ ಹಾಕ್ಬೋದು. ಆ ರೀತಿ ಮಾಡಿದ್ವಿ. ಅದಾದ ನಂತರ ಈಗ ಏನಾಗಿದೆ, ಪಶು ಆಸ್ಪತ್ರೆ ಭೂಮಿ ಪೂಜೆ ಮಾಡಿದ್ದೇವೆ. ಆಮೇಲೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಈಗ ಜಾಗ ಅದಕ್ಕೆ ನಿಗದಿ ಮಾಡಿದ್ದೇವೆ. ನಂತರ ಒಂದು ಮಾದರಿ ಮನೆಯನ್ನು ಕಟ್ಟಿದ್ದೇವೆ. ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಸ್ತ್ರೀಶಕ್ತಿ ಸಂಘಗಳು ಕೂಡ ಅಲ್ಲೇ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನಂತರ ವಿಕಲಚೇತನರ ಕಟ್ಟಡವನ್ನು ಕೂಡ ಕಟ್ಟಿದ್ದೇವೆ. ನೀರಿನ ಸಂಪರ್ಕ ಯಾವ ಒಂದು ಮೂಲೆಯಲ್ಲೂ ಬಿಡದೇನೆ ನೀರಿನ ಸಂಪರ್ಕ ಮಾಡಿದ್ದೇವೆ. ಇಷ್ಟೆಲ್ಲ ಕೆಲಸಗಳು ಮಾಡಿದ್ದೇವೆ. ಬಟ್ ಈ NGOಗಳ ಕಡೆಯಿಂದ ಹೊಲಿಗೆ ತರಬೇತಿ ಗಳನ್ನ ಕೊಡಿಸಿದ್ದೇವೆ. ಆಮೇಲೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡಿಸಿದ್ದೇವೆ. ಆಮೇಲೆ ಯುವಕ ಯುವತಿಯರಿಗೆ ಜಾಬ್ ಕೊಡಿಸಿದ್ದೇವೆ. ಆಮೇಲೆ ಈಗ ವೈಯಕ್ತಿಕವಾಗಿ ಕುಟುಂಬಗಳಲ್ಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಕೋರ್ಟ್ ಕಚೇರಿ ಆಗಿರ್ಬೋದು, ಆರೋಗ್ಯ ಒಂದು ಆಸ್ಪತ್ರೆಗಳಲ್ಲಾಗಿರ್ಬೋದು, ನೇರವಾಗಿ ಅವ್ರು ಕರೆದ ತಕ್ಷಣ ಹೋಗಿ ನಾವು ಸ್ಪಂದಿಸಿದ್ದೇವೆ.
ನಂತರ ಎಜುಕೇಶನ್ ಅವೇರ್ನೆಸ್ ಮೂಡಿಸಿದ್ದೇವೆ ಮಕ್ಕಳಿಗೆ. ಒಂದು ಪೇರೆಂಟ್ಸಿಗೆ ಕೂಡ ಎಜುಕೇಶನ್ ಅವೇರ್ನೆಸ್ ಮೂಡಿಸಿ ಮಕ್ಕಳನ್ನ ನೀವು ಓದಿಸ್ಲೇಬೇಕು, ನೀವು ಎಷ್ಟು ಕಷ್ಟಪಡ್ತಿರೋ ಗೊತ್ತಿಲ್ಲ, ನೀವು ಓದಿಸ್ಬೇಕು ಅಂತ ಹೇಳಿ ಇವಾಗ ಮಕ್ಕಳ ಒಂದು ಓದುವ ಸಂಖ್ಯೆ ಜಾಸ್ತಿ ಆಗಿದೆ. ಆ ನಂತರ ಈಗ 10ನೇ ಕ್ಲಾಸು 8ನೇ ಕ್ಲಾಸಿಗೆ ಒಂದು ಬಿಟ್ಟಿರ್ತಾರೆ ಮಕ್ಕಳು. ಬಿಟ್ಟಿರ್ತಂತ ಸಂದರ್ಭ ಅವ್ರು ಚಿಕ್ಕ ವಯಸ್ಸಾಗಿತ್ತು. ನಂತರ ಅವ್ರು ದೊಡ್ಡವರಾಗಿದ್ದಾರೆ, ಅವರಿಗೆ ಜಾಬ್ಗಳಿಲ್ಲ. ಅವ್ರಿಗೆ ಏನ್ ಮಾಡಿದ್ದೇವೆ, ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಐಡಿಯಾಗಳನ್ನು ಕೊಡೋದಾಗಿರ್ಬೋದು. ಕೆಲವೊಂದು ತರಬೇತಿ, ಈಗ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಒಂದು ತರಬೇತಿ ನಡೀತಾ ಇದೆ, ಅಲ್ಲಿ ಕೂಡ ತರಬೇತಿ ಕೊಡಿಸೋದಾಗಿರ್ಬೋದು. ಈ ರೀತಿ ಅನೇಕ ಒಂದು ಸ್ವಸಹಾಯ ಗುಂಪುಗಳಲ್ಲಿ ಮಹಿಳೆಯರು ಲೋನ್ ತಗೊಂತಾರೆ. ಆ ಲೋನ್ ತಗೊಂಡಿದ್ದನ್ನು ಯಾವ ರೀತಿ ಬಳಸಬೇಕು, ಆ ರೀತಿ ಒಂದಿಷ್ಟು ಸಲಹೆಗಳನ್ನು ಕೊಡೋದನ್ನ ನಾವು ಮಾಡಿದ್ದೇವೆ. ಈಗ ಇಲ್ಲಿ ಮುಖ್ಯವಾಗಿ ನಮ್ಮ ಸಾಧನೆ ಏನು ಅಂದ್ರೆ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಹೆಸರು ಮಾಡೋದಲ್ಲ, ನಮ್ಮ ಅವಧಿಯಲ್ಲಿ ಏನು ಕೆಲಸ ಆಗಿದೆ, ಏನು ಬದಲಾವಣೆ ಆಗಿದೆ ಅನ್ನೋದು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ನಮಗೆ ಅದು ತೃಪ್ತಿ ಕೊಟ್ಟಿದೆ. ಇಷ್ಟು ನಮ್ಮ ಸಾಧನೆಗಳು. ಸರ್, ಸದಸ್ಯರಾಗಿ ಎಷ್ಟು ಖುಷಿ ಪಟ್ಟ ವಿಷಯ ಯಾವುದು ಸರ್? ಹೆಚ್ಚಾಗಿ ಅಂದ್ರೆ, ಈಗ ನಾವು ಬರೋದಕ್ಕಿಂತ ಮುಂಚೆ ಏನಾಗಿರ್ಲಿಲ್ಲ, ನಾವು ಬಂದ್ಮೇಲೆ ಏನ್ ಕೆಲಸ ಮಾಡಿದ್ದೇವೆ, ಎಷ್ಟೆಲ್ಲ ಕೆಲಸ ಮಾಡಿದ್ದೇವೆ, ಅವು ನಮಗೆ ತುಂಬಾ ಖುಷಿ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ನೀವು ನಿಮ್ಮ ಯಾವ ಕರ್ತವ್ಯಗಳನ್ನ ಮತ್ತೆ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಿದ್ದೀರಿ ಸರ್? ನಮ್ಮ ಜವಾಬ್ದಾರಿಗಳಂದ್ರೆ, ಒಂದು ಪೋಸ್ಟ್ ಆಫೀಸ್ ತರೋದನ್ನ ನಾವು ಪೂರ್ಣಗೊಳಿಸಿದ್ದೇವೆ. ನಂತರ ಅಂಗನವಾಡಿ ಕೇಂದ್ರ ಇವತ್ತು ಸುಸ್ಥಿರ ಸ್ಥಿತಿಯಲ್ಲಿ ಸ್ವಚ್ಛವಾಗಿ ನಡೆಯುವಂತೆ ಮಾಡಿದ್ದೇವೆ, ಅದೊಂದು ತೃಪ್ತಿ ಕೊಟ್ಟಿದೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ತರಹದ ಕೆಲಸಗಳು ಕಾರ್ಯಗಳು ನಿಲ್ಲಂಗಿಲ್ಲ, ಎಲ್ಲ ಕೆಲಸಗಳು ಸರಿಯಾದ ರೀತಿಯಲ್ಲಿ ನಡೆಯೋ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಯಾವುದು ಕಷ್ಟಕರ ಆಗಿತ್ತು ಸರ್ ನಿಮಗೆ ಒಂದು ಕರ್ತವ್ಯ ನಿಭಾಯಿಸಕ್ಕೆ? ನಮಗೆ ಕರ್ತವ್ಯ ಕಷ್ಟ ಅಂತ ನಮಗೇನು ಅನಿಸಿಲ್ಲ. ಬಟ್ ಅನುದಾನ ತರೋದು ನಮಗೆ ತುಂಬಾ ಕಷ್ಟ ಆಗಿತ್ತು. ಅನುದಾನ ತರೋದ್ರಲ್ಲಿ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ. ನಂತರ ನಾವು ಅನುದಾನ ಪಡ್ಕೊಂಡಿದ್ದೇವೆ, ಇವಾಗಲೂ ಪಡ್ಕೋತಾ ಇದ್ದೇವೆ. ಈಗ ಲಾಸ್ಟ್ ಕೊನೆಯ ಸ್ಟೇಜಲ್ಲಿ ಇದ್ರು ಕೂಡ ನಾವು ಅನುದಾನವನ್ನು ಪಡ್ಕೋತಾ ಇದ್ದೇವೆ. ಗ್ರಾಮದ ಅಭಿವೃದ್ಧಿಗೆ ಇವಾಗಲೂ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸರ್, ಈಗ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಮಗೆ ಯಾವ ತರಬೇತಿಗಳನ್ನ ಕೆಲಸಗಳನ್ನ ಕಲಿಯಲಿ ಬಯಸ್ತೀರಿ ಸರ್? ತರಬೇತಿಗಳು ಅಂದ್ರೆ, ಈಗ ಸಮಯದಲ್ಲಿ ನಾವು ಚುನಾಯಿತರಾದಾಗ ನಾವು ಏನೆಲ್ಲ ತರಬೇತಿಗಳನ್ನ ಕಲೀಲಿಕ್ಕೆ, ಇವಾಗ ಪ್ರೆಸೆಂಟ್ ಕಲಿಯಕ್ಕೆ ಎಷ್ಟನೇ ಪಾಯಿಂಟ್ ಅದು? 5ನೇ ಪಾಯಿಂಟ್. 5ನೇ ಪಾಯಿಂಟ್. ನಿಮ್ಮ ಅಧಿಕಾರಾವಧಿಯಲ್ಲಿ ಕಷ್ಟಕರವಾದ ಕೆಲಸಗಳನ್ನು ಕಲಿಯಲು ನೀವು ಮತ್ತು ನಿರ್ವಹಿಸಲು ಯಾವ ರೀತಿಯ ತರಬೇತಿ ನಿಮಗೆ ಸಹಾಯ? ನಮ್ಮ ಅಧಿಕಾರಾವಧಿಯಲ್ಲಿ ಅಂತಂದ್ರೆ, ಈಗ ನಾವು ಒಂದಿಷ್ಟು ತಿಳಿದಂತ ವ್ಯಕ್ತಿಗಳು ಅನ್ಕೋಬಹುದು. ಈಗ ಅನ್ಎಜುಕೇಟೆಡ್ ಸದಸ್ಯರುಗಳು ಇರ್ತಾರೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಇರ್ತಾರೆ. ಅವ್ರಿಗೆ ಹೆಚ್ಚಾಗಿ ಏನ್ ಮಾಡ್ಬೇಕು ಅಂದ್ರೆ, ಈ ಓದುವವರಿಗೆ ಯಾವ ರೀತಿ ತರಬೇತಿ ಕೊಟ್ರೆ ಕಲ್ತ್ಕೋತಾರೆ, ಓದಿದವರಿಗೆ ಯಾವ ರೀತಿ ತರಬೇತಿಗಳನ್ನ ಕೊಟ್ರೆ ನಾವು ಕಲಿಸಬಹುದು. ಈಗ ಹೆಬ್ಬೆಟ್ಟು ಇರ್ತಕ್ಕಂಥವ್ರಿಗೂ ಚುನಾವಣೆ ನಿಲ್ಲಕ್ಕೆ ಅವಕಾಶ ಇದೆ ಅಲ್ವಾ, ಅವ್ರಿಗೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ಈಗ ಅಧಿಕಾರಿಗಳನ್ನ ಯಾವ ರೀತಿ ನಾವು ಪ್ರಶ್ನೆ ಮಾಡಬೇಕು, ಗ್ರಾಮ ಪಂಚಾಯತಿನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು, ಸಿಬ್ಬಂದಿಗಳ ಕೈಲಿ ಯಾವ ರೀತಿ ಕೆಲಸವನ್ನು ನಾವು ತಗೋಬೇಕು, ಗ್ರಾಮಗಳ ಸಮಸ್ಯೆಗಳನ್ನು ಯಾವ ರೀತಿ ಒಂದು ಸಮಸ್ಯೆಗಳನ್ನು ಬಗೆಹರಿಸಬಹುದು ಅನ್ನೋದನ್ನ ಅವರದ್ದೇ ಆದ ರೀತಿಯಲ್ಲಿ, ಓದಿರೋರಿಗೆ ಓದಿರೋ ರೀತಿಯಲ್ಲಿ, ಓದ್ದೇ ಇರೋ ರೀತಿಯಲ್ಲಿ, ಅಂದ್ರೆ ಸಾಮಾನ್ಯವಾಗಿ ಈಸಿಯಾಗಿ ಅವರಿಗೆ ಕಲ್ಸ್ಕೊಡುವಂತದ್ದು ಒಂದು ತರಬೇತಿಗಳೇನಾದ್ರೂ ಹಮ್ಮಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಸರ್, ನೀವು ಗ್ರಾಮ ಪಂಚಾಯತಿ ಸದಸ್ಯರಾದ ನಂತರ ಎಷ್ಟು ತರಬೇತಿಗಳನ್ನ ಅಟೆಂಡ್ ಆಗಿದ್ದೀರಿ ಸರ್? ನಾವು ವರ್ಷಕ್ಕೆ 2ರಂತೆ ಒಂದು 7ರಿಂದ 8 ತರಬೇತಿಗಳನ್ನು ನಾವು ಅಟೆಂಡ್ ಆಗಿದ್ದೇವೆ. ಎಷ್ಟು ದಿನಗಳಿತ್ತು ಸರ್ ತರಬೇತಿ? ಮೊದಲ ಬಾರಿಗೆ ನಾವು ಚುನಾಯಿತರಾದಾಗ 5 ದಿನ ಇತ್ತು. ನಂತರ 2 ದಿನ 3 ದಿನ ಈ ತರ ನಡೆದಿದ್ದಾವೆ. ಕೆಲವೊಂದು ತರಬೇತಿಗಳು ಕೆಲವೊಂದು ತರದಲ್ಲಿ ನಡೆದಿದ್ದಾವೆ. ಆ ತರ ನಡೆದಿದ್ದಾವೆ. ಎಲ್ಲಿ ನಡೆಸಿದ್ರೆ ಸರ್ ಅವರು? ತಾಲೂಕ್ ಪಂಚಾಯತಿಗಳಲ್ಲಿ ನಡೆದಿರೋದು ತರಬೇತಿಗಳೆಲ್ಲ ತಾಲೂಕ್ ಪಂಚಾಯತಿ ನಡೆದಿದೆ. ಗ್ರಾಮ ಪಂಚಾಯತಿಯಲ್ಲೂ ತರಬೇತಿ ನಡೆದಿದೆ. ಆ ಒಂದು ತರಬೇತಿಯಿಂದ ನೀವೇನು ಕಲ್ತಿದ್ರಿ ಸರ್? ಆ ತರಬೇತಿಯಿಂದ ನಾವು ಯಾವ ರೀತಿ ನಮ್ಮ ಸದಸ್ಯತ್ವವನ್ನು ನಾವು ನಿಭಾಯಿಸಬಹುದು, ನಮ್ಮ ಸದಸ್ಯತ್ವ ಹಕ್ಕುಗಳೇನು, ಯಾವ ರೀತಿ ನಿರ್ವಹಣೆ ಮಾಡ್ಕೋಬಹುದು, ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅನುದಾನವನ್ನ ಮತ್ತು ಅನುಕೂಲಗಳನ್ನ ಯಾವ ರೀತಿ ಸಾರ್ವಜನಿಕರಿಗೆ ನಾವು ತಲುಪಿಸಬಹುದು, ಅದನ್ನ ಕಲ್ತಿದ್ದೇವೆ. ಅಂದ್ರೆ ಅಲ್ಲಿ ನಡೆದಂತ ತರಬೇತಿ ವಿಧಾನ ಹೇಗಿತ್ತು ಸರ್? ಅಲ್ಲಿ ತರಬೇತಿ ತುಂಬಾ ಚೆನ್ನಾಗಿತ್ತು. ತರಬೇತಿ ಯಾವ್ಯಾವೆಲ್ಲ ವಿಧಾನಗಳನ್ನು ಬಳಸಿದ್ರು ಅಲ್ಲಿ ಅವರು? ತರಬೇತಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಪ್ರಾಜೆಕ್ಟರ್ ಮುಖಾಂತರ, PPT ಅಲ್ಲಿ ವಿಡಿಯೋಗಳ ಮುಖಾಂತರ, ಚಿತ್ರಗಳ ಮುಖಾಂತರ, ನಂತರ ಈಗ ಒಂದು ನಾಟಕವಾಡುವುದರ ಮುಖಾಂತರ, ಡ್ರಾಮಾ ಕ್ಯಾರೆಕ್ಟರ್ಗಳನ್ನ ಕೊಟ್ಬಿಟ್ಟು PDO, ಬಿಲ್ ಕಲೆಕ್ಟರು, ಕಂಪ್ಯೂಟರ್ ಆಪರೇಟರು, ಜವಾನ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅಂತ ಹೇಳಿ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕೊಟ್ಬಿಟ್ಟು ಆ ಥರ ಮಾಡಿಸಿದ್ದಾರೆ. ನಂತರ ನಮ್ಮ ಕೈಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ, ನಮ್ಮ ಅಭಿಪ್ರಾಯಗಳನ್ನ ಬರೆಸಿ, ಅದಲ್ಲ ನೀವು ಅನ್ಕೊಂಡಿರೋ ರೀತಿ ಪಂಚಾಯತಿ ಅದಲ್ಲ, ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಹೇಳ್ಕೊಟ್ಟಿದ್ದಾರೆ, ಚಿತ್ರಗಳ ಮುಖಾಂತರ ಹೇಳ್ಕೊಟ್ಟಿದ್ದಾರೆ, ವಿಡಿಯೋಗಳ ಮುಖಾಂತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಆನ್ಲೈನ್ ಮೋಡ್ನಲ್ಲಿ ಏನಾದರೂ ತರಬೇತಿ ನಡೆದಿದೆ ಸರ್? ಆನ್ಲೈನ್ ತರಬೇತಿ ಅಂದ್ರೆ ಅಲ್ಲಿ ಶೂನ್ಯ. ಆನ್ಲೈನ್ ತರಬೇತಿಯಿಂದ ನಾವು ಯಾವುದನ್ನು ಕಲ್ತ್ಕೊಳ್ಳೋಕ್ಕಾಗಲ್ಲ.
ಯಾಕೆ ಕಲ್ತ್ಕೊಳಕ್ಕಾಗಲ್ಲ ಅಂದ್ರೆ ಈಗ ಆನ್ಲೈನಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಈ ತರ ಮಾಡಿ ಅಂತ ಹೇಳ್ತಾರೆ. ಆ ಮಧ್ಯದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಅದನ್ನ ಯಾರನ್ನ ಕೇಳ್ಬೇಕು ನಾವು? ಅದನ್ನ ಯಾರನ್ನ ಕೇಳಬೇಕು? ಅದೇ ಒಂದು ANSID ಇಂದ ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಕೊಟ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ನಾವೇನ್ ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆಗೆ ತಟ್ಟಂತ ಉತ್ತರ ಸಿಗುತ್ತೆ. ಆಮೇಲೆ ಒಬ್ಬೊಬ್ರು ಪ್ರಶ್ನೆ ಒಂದ್ ರೀತಿ ಇರುತ್ತೆ. ಈಗ ರಾಜ್ಯಾದ್ಯಂತ ನಾವು ತರಬೇತಿಯನ್ನ ಕೊಡ್ತಾ ಇದ್ದೇವೆ, ಆನ್ಲೈನ್ ಅಲ್ಲಿ ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ ಎಷ್ಟು ಲಕ್ಷ ಜನ, ಎಷ್ಟು ಸಾವಿರ ಜನ ತರಬೇತಿಯಲ್ಲಿ ಪಾಲ್ಗೊಳ್ತಾರೆ ಮೆಂಬರ್ಗಳು ಅಲ್ವಾ? ಅವರು ನೋಡ್ಬೋದು, ವಿಡಿಯೋ ನೋಡ್ಬೋದು, ವಿಡಿಯೋ ನೋಡ್ದೇನೆ ಸುಮ್ಮನೆ ಕೂತ್ಕೋಬಹುದು. ಅದೇ ತರಬೇತಿ ಕೇಂದ್ರಕ್ಕೆ ಹೋಗಿ ಸಂಪನ್ಮೂಲ ವ್ಯಕ್ತಿಗಳಿದ್ರೆ ಸಂಪನ್ಮೂಲ ವ್ಯಕ್ತಿಗಳು ಅದನ್ನ ಕೇಂದ್ರೀಕರಿಸ್ತಾರೆ, ಅವರನ್ನ ಅಲರ್ಟ್ ಮಾಡ್ತಾರೆ, ನೀವು ಇದನ್ನ ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಆನ್ಲೈನ್ ತರಬೇತಿಯಿಂದ ಯಾವುದೇ ತರಹದ ಉಪಯೋಗಗಳಿಲ್ಲ. ಈ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಸಂಪೂರ್ಣವಾಗಿ ನೀವು ತರಬೇತಿ ಕೊಟ್ಟು, SID ಇಂದ ತರಬೇತಿ ಕೊಟ್ಟು, ಆ ಒಂದು ಪಂಚಾಯತ್ ರಾಜ್ ಇಲಾಖೆಯಿಂದ ತರಬೇತಿ ಕೊಟ್ಟು ನಂತರ ಹೆಚ್ಚೆಚ್ಚಾಗಿ ಈಗ ವರ್ಷಕ್ಕೆ ಒಂದು 3-4 ತರಬೇತಿ ಕೊಟ್ಟಿದ್ದೀವಿ SID ಇಂದ ಅಂದು ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಇತ್ತು ಅಂದ್ರೆ ನೀವು ಆನ್ಲೈನ್ ಕೊಡಬಹುದು. ಇದೆಲ್ಲ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಕಲ್ತ್ಕೊಂಡ್ಮೇಲೆ ನೀವು ಆನ್ಲೈನ್ ಅಲ್ಲಿ ಕೊಡೋದು ನಮಗೆ ಅರ್ಥ ಆಗುತ್ತೆ. ನೀವು ಇಲ್ಲಿ ಕಡಿಮೆ ಕೊಡ್ತೀರಿ, ಸಂಪನ್ಮೂಲ ವ್ಯಕ್ತಿಗಳ ಕಡೆಯಿಂದ ಮಾಹಿತಿ ಇಲ್ಲ, ನಾವಲ್ಲಿ ಏನು ಕಲ್ತ್ಕೊಳಕ್ಕಾಗಲ್ಲ. ಆಮೇಲೆ ಇತ್ತೀಚೆಗೆ ಏನಾಗ್ತಾ ಇದೆ, ಅಧಿಕಾರಿಗಳಿಂದ ತರಬೇತಿ ಕೊಡಿಸ್ತಾ ಇದ್ದಾರೆ. ಅದು ಸಾಧ್ಯನೇ ಇಲ್ಲ. ಅಧಿಕಾರಿಗಳು ಓದಿರೋದೇ ಬೇರೆ, ಅವ್ರಿಗೆ ಇರ್ತಕ್ಕಂಥ ಜವಾಬ್ದಾರಿಗಳೇ ಬೇರೆ. ಅವ್ರಿಗೆ ತರಬೇತಿ ಕೊಟ್ಟು ನಮಗೆ ತರಬೇತಿ ಕೊಟ್ರೆ ಆಗಲ್ಲ. ಗುರುರೇ, ಶಿಷ್ಯಂದ್ರೆ ಅಲ್ಲಿ ಗುರುಗಳು ಅಂದ್ರೆ ಸಂಪನ್ಮೂಲ ವ್ಯಕ್ತಿಗಳು, ಶಿಷ್ಯಂದ್ರು ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು. ಆಮೇಲೆ ನಂತರ ಏನಾಗ್ತಾ ಇದೆ, ಅದೇ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತರಬೇತಿ ಕೊಟ್ಟು ತರಬೇತಿ ಕೊಡಿಸ್ತಾ ಇದ್ದಾರೆ. ಇದು ಸಾಧ್ಯವಿಲ್ಲ. ಸಾಧ್ಯವಾಗದ ಮಾತು ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು SID ಅಲ್ಲಿ. ಸರ್, ಈ ತರಬೇತಿ ಎಲ್ಲ ನಿಮ್ಗೆ ಉಪಯುಕ್ತ ಆಯ್ತು ಸರ್? ಅದರಲ್ಲಿ ಅತ್ಯಂತ ಉಪಯುಕ್ತವಾದ ವಿಷಯ ಯಾವ್ದು ಸರ್ ನಿಮ್ಗೆ? ನಮಗೆ SID ಇಂದ ಸಂಪನ್ಮೂಲ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ತರಬೇತಿ ತುಂಬಾ ಉಪಯುಕ್ತ ಆಗಿದೆ. ಅವರು ಪರಿಣಾಮಕಾರಿಯಾಗಿ ನಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ನೀವು ಪ್ರಶ್ನೆ ಮಾಡ್ಬೋದು, ಏನೆಲ್ಲ ಯೋಜನೆಗಳಿದಾವೆ, ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಅಂದ್ರೆ ಏನು, ವಾರ್ಡ್ ಸಭೆ ಅಂದ್ರೆ ಏನು, ಗ್ರಾಮ ಸಭೆ ಅಂದ್ರೆ ಏನು, ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ತುಂಬಾ ಉಪಯುಕ್ತವಾಗಿದೆ ನಮಗೆ. ಸರ್, ಮತ್ತೆ ಈಗ ಈ ತರಬೇತಿಯಲ್ಲಿ ಕಲಿತಂಥದ್ದೆಲ್ಲ ನಿಮಗೆ ಬಳಸಕ್ಕಾಯ್ತಾ ಸರ್? ತರಬೇತಿ ಆದ ನಂತರ ಸಂಪೂರ್ಣವಾಗಿ ಬಳಸಿದ್ದೇವೆ. ಸಂಪೂರ್ಣವಾಗಿ ತರಬೇತಿಯಲ್ಲಿ ಕಲಿತದ್ದನ್ನ ಸಂಪೂರ್ಣವಾಗಿ ಬಳಸಿದ್ದೇವೆ. ಕೆಲವೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಆ ತರಬೇತಿಯನ್ನ ಬಳಸಲಿಕ್ಕೆ ಹೋದ್ರೂ ಕೂಡ ಅವಕಾಶಗಳಿಲ್ಲದಂಗಾಗಿದೆ. ಯಾರು ಅವ್ರನ್ನ ಕೇರ್ ಮಾಡ್ತಾ ಇಲ್ಲ. ಅಂತಹ ಸಮಯ ಸಂದರ್ಭನೂ ಒಂದು ಎದುರಿಸ್ತಾ ಇದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಎದುರಿಸ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತೀರಾ ಸರ್? ಉದಾಹರಣೆ ಎದುರಿಸ್ತಾ ಇರೋದ್ರ ಬಗ್ಗೆ ಉದಾಹರಣೆ ಕೊಡ್ಬೇಕಲ್ವಾ? ಅಂದ್ರೆ ಇವಾಗ ನೀವು ಅಲ್ಲಿ ಕಲ್ತ್ ಬಂದದ್ದೆಲ್ಲ ಇಲ್ಲಿ ಇದನ್ನ ಕಾರ್ಯನಿರ್ವಹಿಸಿರ್ತೀರಲ್ಲ ಸರ್, ಅದ್ರದ್ದು ಒಂದು ಯಾವ್ದಾರ ಒಂದು ಎಕ್ಸಾಂಪಲ್. ಓಕೆ, ಈಗ ನಾವು ಕಲ್ತ್ ಬಂದಿದೀವಿ, ಪಂಚಾಯತಿ ಬಗ್ಗೆ ಕಲ್ತ್ಕೊಂಡ್ ಬಂದಾಗ ಏನಾಯ್ತು, ಮುಖ್ಯವಾಗಿ ಯಾವುದೇ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಒಂದು ತೀರ್ಮಾನ ತಗೋಬೇಕು ಅಂತಂದ್ರೆ ಸಾಮಾನ್ಯ ಸಭೆ ಮಾಡಬೇಕು. ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಿಷಯಗಳು ಇರ್ತವೆ, ಅಜೆಂಡಾ ಬೇರೆ ಇರ್ತದೆ. ಅದರಲ್ಲಿ ಯಾವ್ಯಾವ ವಿಷಯಗಳನ್ನ ಇಟ್ಕೋಬಹುದು, ಅಭಿವೃದ್ಧಿ ವಿಚಾರಕ್ಕೆ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡ್ಕೋಬಹುದು, ಏನೆಲ್ಲ ತೀರ್ಮಾನ ತಗೋಬಹುದು, ಆ ರೀತಿ ನಾವು ಒಂದು ಸಭೆಗಳ ಮುಖಾಂತರ ಗ್ರಾಮವನ್ನು ಅಭಿವೃದ್ಧಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ. ಆಮೇಲೆ ಗ್ರಾಮ ಅಭಿವೃದ್ಧಿಗೆ ಮೇನ್ ಮುಖ್ಯವಾಗಿ ವಾರ್ಡ್ ಸಭೆಯಲ್ಲಿ ನಾವು ಆಯ್ದುಕೊಂಡಂತ ಒಂದು ವಿಷಯಗಳನ್ನ ಗ್ರಾಮ ಸಭೆಯಲ್ಲಿ ಮಂಡಿಸಿ ಅಲ್ಲಿ ಚರ್ಚೆ ಮಾಡಿ ನಂತರ ಅಲ್ಲಿ ಒಂದು ಫಲಾನುಭವಿಗಳ ಪಟ್ಟಿ ರೆಡಿ ಮಾಡಿ ಅನುದಾನಗಳನ್ನ ಯಾವ ರೀತಿ ಯಾರ್ಯಾರಿಗೆ ಕೊಡಬೇಕು ಅನ್ನೋದನ್ನ ಫೈನಲ್ ಮಾಡ್ಕೊಂಡು ಅದನ್ನ ಜಿಲ್ಲಾ ಪಂಚಾಯತ್ಗೆ ಯಾವ ರೀತಿ ಕಳಿಸ್ಬೇಕು, ತಾಲೂಕ್ ಪಂಚಾಯತ್ಗೆ ಯಾವ ರೀತಿ ಕಳಿಸ್ಬೇಕು, ಅನುದಾನ ಬಂದಾಗ ಯಾವ ರೀತಿ ನಾವು ಜನರಿಗೆ ಹಂಚೋದಾಗಿರ್ಬೋದು, ಅನುಷ್ಠಾನಕ್ಕೆ ತರೋದಾಗಿರ್ಬೋದು, ಯಾವ ರೀತಿ ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ದೇವೆ. ತರಬೇತಿಯಲ್ಲಿ ಮತ್ತೆ ಬೇರೆ ಯಾವ ವಿಷಯಗಳನ್ನ ಕಲಿಸಬೇಕು ಅಂತ ನೀವು ಬಯಸ್ತೀರಿ ಸರ್? ತರಬೇತಿಯಲ್ಲಿ ಮುಖ್ಯವಾಗಿ ನಮಗೆ ಮತ್ತೆ ಅದು ಎಷ್ಟು ದಿನ ಇರಬೇಕು, ಮತ್ತೆ ಎಲ್ಲಿ ನಡೆಸಬೇಕು? ತರಬೇತಿ ಮುಖ್ಯವಾಗಿ ನೋಡಿ ಹೇಳ್ತೀನಿ ನಾನು, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ನಡಿಬೇಕು. ಅದು ಯಾವ ರೀತಿ ಇರಬೇಕು ಅಂದ್ರೆ ನೇರ ಪ್ರಸಾರ ಇರಬೇಕು, ತರಬೇತಿಯ ನೇರ ಪ್ರಸಾರ ಇರಬೇಕು. ಯಾಕೆಂದ್ರೆ ಕೆಲವೊಂದು ತರಬೇತಿಗಳಲ್ಲಿ ಮೇಲಧಿಕಾರಿಗಳ ಒತ್ತಡದಿಂದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೆಲವೊಂದು ಮಾಹಿತಿಗಳನ್ನ ನೀಡದೆ ಎಷ್ಟೋ ತರಬೇತಿಗಳು ನಡೆದಿದ್ದಾವೆ. ನಮಗೆ ಅದು ಮಾಹಿತಿ ಸಿಕ್ಕಿದೆ. ಆ ನಂತರ ಏನಾಗ್ತಾ ಇದೆ, ಈಗ ಒಂದು ನೇರ ಪ್ರಸಾರ ಇಲ್ಲ, ನಾ ಹೇಳ್ಕೊಟ್ರು ಅಷ್ಟೇ, ಹೇಳ್ಕೊಟ್ಟಿಲ್ಲ ಅಂದ್ರೆ ಅಷ್ಟೇ. ಬೆಲ್ ಹೊಡಿ, ಸಂಬಳ ತಗ, ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತು, ನಡೀರಿ, ಇವತ್ತಿನ ತರಬೇತಿ ಕ್ಲೋಸ್ ಆಯ್ತು. ಒಂದ್ ವಿಡಿಯೋ ಹಾಕಿದ್ರು, ಬಿಟ್ರು, ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರು. ಆ ರೀತಿ ಆ ಮೆಂಬರ್ ಹಿಡ್ಕೊಂಡ್ರು ಮೊಬೈಲು, ಯಾರು ಹಿಡ್ಕೊಂಡ್ರು ಮೊಬೈಲು, ಅದು ಗೊತ್ತಾಗಲ್ಲ. ಇಲ್ಲಿ ಪರಿಣಾಮಕಾರಿಯಾಗಿ ತರಬೇತಿ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ನೇರ ಪ್ರಸಾರ ಆಗ್ಬೇಕು. ನಂತರ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಹೊಂದಿದಾವೆ, ಮಾದರಿ ಗ್ರಾಮ ಪಂಚಾಯತಿಗಳು ಎಲ್ಲಿದ್ದಾವೆ,
ಆ ಒಂದು ಮಟ್ಟದಲ್ಲಿ ತರಬೇತಿ ನಡೆಸಿ ಆ ಪ್ರದೇಶಕ್ಕೆ ಕರ್ಕೊಂಡೋಗಿ ಅವ್ರು ಆಗಿರೋದನ್ನ ಅಭಿವೃದ್ಧಿಯನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರ ಗ್ರಾಮಕ್ಕೆ ಆ ಅಭಿವೃದ್ಧಿಯ ಕನಸನ್ನ ಹೊತ್ಕೊಂಡು ಆ ಗ್ರಾಮಕ್ಕೆ ಬಂದು ಆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಆ ಮಾದರಿ ಗ್ರಾಮ ಪಂಚಾಯತಿನ ಅವರು ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಸರ್ ನಿಮ್ಗೆ ಯಾವ ರೀತಿ ತರಬೇತಿ ನಡೆಸಬೇಕಂತ ಬಯಸ್ತೀರಿ ಸರ್? ಹೇಳಿದ್ವಲ್ಲ ಅದೇ ಮುಖ್ಯವಾಗಿ ಅದೇ ಆಗ್ಬೇಕು. ಸರ್ ತರಬೇತಿಗೆ ಹೋಗಲು ನಿಮಗೆ ಯಾವುದಾದ್ರು ಕಷ್ಟ ಅನಿಸಿದೆಯಾ ಸರ್? ಇಲ್ಲ ಯಾವ ಥರದ್ದು ಕಷ್ಟ ಅನಿಸಿಲ್ಲ ನನಗೆ. ತರಬೇತಿ ನೀಡಿದವರು ಹೇಗಿದ್ರು ಸರ್? ಮತ್ತೆ ವಿಧಾನಗಳು ಅವರು ಕಲಿಸುವ ವಿಧಾನಗಳು ಹೇಗಿತ್ತು ಸರ್? ತರಬೇತಿ ಎಲ್ಲ ನಿಮಗೆ ಇಷ್ಟ ಆಯ್ತು? ಅವ್ರು ಕಲಿಸೋ ರೀತಿ ವಿಧಾನಗಳೆಲ್ಲ ಇಷ್ಟ ಆಯ್ತು? ತರಬೇತಿ ನಾವು ಕಲ್ತಿರೋದು, ನಾವು ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಹೇಳ್ಬೇಕು ಅಂದ್ರೆ ತರಬೇತಿ ಕಲ್ತಿರೋದು ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು. ಅವರು ವಿಡಿಯೋಗಳ ಮುಖಾಂತರ, ಚಿತ್ರಗಳ ಮುಖಾಂತರ ಎಲ್ಲ ರೀತಿಯಲ್ಲಿ ಅವರು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಗೈಡ್ಲೈನ್ ಏನಿರುತ್ತೆ ಅವರಿಗೆ ಅದ್ರ ಪ್ರಕಾರ ಸಂಪೂರ್ಣವಾಗಿ ಅವರು ಕಲಿಸ್ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ, ಕೆಲವೊಂದು ತಾಲೂಕುಗಳಲ್ಲಿ ಸರಿಯಾದ ರೀತಿಯಲ್ಲಿ ಕಲಿಸಿಲ್ಲ ಅನ್ನೋಂಥ ಒಂದು ಇದಿದೆ. ಆ ಕಾರಣಕ್ಕೆ ನಾವು ನೇರ ಪ್ರಸಾರ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅಲ್ಲಿ ಕೂಡ ನೀವು ಮೆನ್ಷನ್ ಮಾಡಿದ್ರೆ ತುಂಬ ಒಳ್ಳೆಯದು. ತರಬೇತಿ ನಂತರ ನಿಮಗೆ ಏನಾದರೂ ಕೈಪಿಡಿ ಕೊಟ್ಟಿದ್ದಾರೆ ಸರ್? ತರಬೇತಿ ನಂತರ ನಮಗೆ KPR ಆಕ್ಟ್ ಬಗ್ಗೆ ಒಂದು ಕೈಪಿಡಿ ಕೊಟ್ಟಿದ್ದಾರೆ. ನಂತರ ಇಲ್ಲಿ ನಮಗೆ ನಮ್ಮ ಒಂದು ಪಂಚಾಯತ್ ರಾಜ್ ಆಕ್ಟ್ ಬಗ್ಗೆ ಕೈಪಿಡಿ ಕೊಟ್ಬಿಡ್ತಾರೆ. ಬಟ್ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸರ್ಕಾರಿ ನೌಕರರ ಸೇವಾ ನಿಯಮಗಳ ಕೈಪಿಡಿ ಒಂದು ಚಿಕ್ಕದಾಗಿ ಶಾರ್ಟ್ ಆಗಿ ಮಾಡಿ ಆ ಸೇವಾ ನಿಯಮಗಳ ಕೈಪಿಡಿಯನ್ನು ಕೊಡಬೇಕು. ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಹೇಗೆ ನೀವು ಕಂಡುಹಿಡಿಯಬಹುದು, ಅದನ್ನ ಯಾವ ರೀತಿ ನೀವು ಅವ್ರನ್ನ ತಪ್ಪು ಕಂಡುಹಿಡಿಯೋದ್ರ ಮುಖಾಂತರ ಅವ್ರ ಮೇಲೆ ದೂರು ನೀಡಬಹುದು, ಅವ್ರನ್ನ ಯಾವ ರೀತಿ ನೀವು ಕೆಲಸಕ್ಕೆ ಅಣಿಗೊಳಿಸಬಹುದು ಅನ್ನೋದನ್ನ ಸ್ವಲ್ಪ ತಿಳುವಳಿಕೆ ಅಲ್ಲಿ ಸರ್ಕಾರಿ ನೌಕರರ ಸೇವಾ ನಿಯಮಗಳ ಒಂದು ಪುಸ್ತಕ ಕೊಟ್ರೆ ಆ ನಂತರ ಆಮೇಲೆ ಈಗ ಈ ಗ್ರಾಮ ಪಂಚಾಯತಿಯಲ್ಲಿ ನಡೆದಂತಹ ಒಂದು ಏನಾದರೂ ಅನಾನುಕೂಲಗಳು, ಭ್ರಷ್ಟಾಚಾರಗಳು ಏನಾದರೂ ನಡೆದ್ರೆ ಯಾವ ರೀತಿ ನಾವು ಯಾವ್ಯಾವ ಇಲಾಖೆಗಳಿಗೆ ದೂರು ಸಲ್ಲಿಸಬಹುದು, ಯಾವ ಒಂದು ನಿಯಮಗಳ ಮುಖಾಂತರ ಅವ್ರ ಮೇಲೆ ನಾವು ದೂರನ್ನ ನೀಡಬಹುದು ಅನ್ನೋದನ್ನ ಏನಾದರೂ ಒಂದು ಚಿಕ್ಕ ಕೈಪಿಡಿ ಮಾಡಿ ಏನಾದರೂ ಕೊಟ್ರೆ ಒಂದಿಷ್ಟು ಮಟ್ಟಿಗೆ ಆದ್ರೂ ಭ್ರಷ್ಟಾಚಾರವನ್ನು ನಾವು ಕಡಿಮೆ ಮಾಡಬಹುದು. ನಿಮ್ಮ ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳನ್ನ ನಿರ್ವಹಿಸುವಲ್ಲಿ ನೀವು ತೊಂದರೆಗಳನ್ನ ಎದುರಿಸಿದ್ರೆ ಸರ್? ಮತ್ತೆ ಯಾರ ಸಹಾಯ ಪಡೆಯುತ್ತೀರಿ ಸರ್ ನೀವು? ಮುಖ್ಯವಾಗಿ ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಯಾವುದೇ ತರಹದ ತೊಂದರೆಗಳನ್ನು ನಾವು ಅನುಭವಿಸಿಲ್ಲ. ನಮ್ಮ ಜಿಲ್ಲಾ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಅಪ್ ಟು ಕಮಿಷನರ್ ಲೆವೆಲ್ವರೆಗೂ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ. ಆದರೆ ಈ ಒಂದು ಗ್ರಾಮ ಪಂಚಾಯತಿ ಈಗ ನೀವು ನನ್ನ ಕೇಳ್ತಾ ಇದ್ದೀರಿ ಅಂದರೆ ನೀವು ತಾಲೂಕು ಮಟ್ಟದಲ್ಲಿ ತಾಲೂಕಿನ ಪರವಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರನ್ನು ನೀವು ಕೇಳಿ ಮಾಹಿತಿಯನ್ನು ತಗೋತಾ ಇದ್ದೀರಿ. ಬಟ್ ತಾಲೂಕಿನ ಜೊತೆಗೆ ನಾವು ರಾಜ್ಯದ ಒಂದು ವಿಷಯವನ್ನು ನಿಮಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳೇನು ಕಲಿಸ್ಬಿಡ್ತಾರೆ. ಆಮೇಲೆ ನಂತರ ಇದೇನಾಗುತ್ತೆ, ಆನ್ಲೈನ್ ತರಬೇತಿ ಹೇಳ್ಬಿಡ್ತಾರೆ. ಬಟ್ ಅದನ್ನ ತಗೊಂಡು ಬಂದು ಪಂಚಾಯತಿಯಲ್ಲಿ ಈ ತರ ಇದೆ ತರಬೇತಿಯಲ್ಲಿ, ನೀವು ಯಾಕೆ ಈ ತರ ಮಾಡ್ತಾ ಇದ್ರಿ, ನಮಗೆ ಮಾಹಿತಿ ಕೊಡ್ತಾ ಇಲ್ಲ, ಸಭೆಗಳನ್ನ ನಡೆಸ್ತಾ ಇದ್ರಿ, ಆಮೇಲೆ ಸಾಮಾನ್ಯ ಸಭೆಗಳನ್ನ ನಡೆಸ್ತಾ ಇಲ್ಲ, ನೀವು ಗ್ರಾಮ ಸಭೆನೇ ಮಾಡಿಲ್ಲ, ನೀವು ಯಾವುದೇ ರೀತಿಯಲ್ಲಿ ಕೇಳದೆ ಅನುದಾನವನ್ನ ಬಳಕೆ ಮಾಡ್ಕೊತಾ ಇದ್ರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ದಾಖಲೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇದಕ್ಕೆ ಯಾರು ಹೊಣೆ? ಈಗ ತರಬೇತಿಯನ್ನು ಕೊಟ್ಬಿಡ್ತಾರೆ ನಮಗೆ ಆಯುಧಗಳನ್ನ ಕೊಡ್ತಾರೆ. ಆ ಆಯುಧಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದು ಹೇಳ್ಕೊಡಲ್ಲ ಸರಿಯಾಗಿ. ಆಯುಧಗಳನ್ನ ಬಳಸಕ್ ಹೋದ್ರೆ ಅದಕ್ಕಿಂತ ಒಂದು ಎಮ್ಮೆ ಚರ್ಮದ ತರ ಇದ್ದಾಗ ನಾವು ಯಾವ ರೀತಿ ಬಳಸ್ಬೋದು? ಆ ಕಾರಣಕ್ಕೆ ನಾವೇನ್ ಹೇಳೋದು ಅಂದ್ರೆ ತರಬೇತಿಗಳು ಪರಿಣಾಮಕಾರಿಯಾಗಿ ನಡೆದಂತ ಸಂದರ್ಭದಲ್ಲಿ ಆ ತರಬೇತಿಯನ್ನು ಪಡೆದಂತ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ತಮ್ಮ ಗ್ರಾಮ ಪಂಚಾಯತಿ ಬಂದು ಕಾರ್ಯನಿರ್ವಹಿಸ್ತಾರೆ, ಅಲ್ಲಿ ಏನಾದರೂ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಏನಾದರೂ ಸಮಸ್ಯೆ ಆಯ್ತು ಅಂದ ತಕ್ಷಣ ತಾಲೂಕು ಪಂಚಾಯತಿ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು, ಆಮೇಲೆ ಆಯುಕ್ತರಾಗಿರ್ಬೋದು, ಮೊದಲು ಸ್ಪಂದಿಸೋದನ್ನ ಕಲಿಬೇಕು. ಮೇನ್ ಇಂಪಾರ್ಟೆಂಟ್ ಸ್ಪಂದಿಸೋದನ್ನ ಕಲಿಬೇಕು. ಅಲ್ಲಿ ತಾಲೂಕು ಪಂಚಾಯತಿ ಸ್ಪಂದಿಸಿಲ್ಲ, ಜಿಲ್ಲಾ ಪಂಚಾಯತಿ ಸ್ಪಂದಿಸಿಲ್ಲ, ಆಯುಕ್ತರು ಸ್ಪಂದಿಸಿಲ್ಲ ಅಂದ್ರೆ ಅದಕ್ಕೂ ಮೇಲೆ ಒಬ್ಬರನ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕಮಿಷನರ್ ಏನ್ ಗ್ರೇಟ್ ಅಲ್ಲ, ಅವ್ರೇನ್ ಮೇಲೆ ಟಾಪ್ ಅಲ್ಲಿ ಇಲ್ಲ, ಅವರು ಕೂಡ ಕಮಿಷನರ್ ಅಂದ್ರೆ ಅವರು ಕೂಡ ಈಗ ಪಂಚಾಯತಿಲಿ PDO ಎಷ್ಟು ಮುಖ್ಯನೋ ತಾಲೂಕ್ ಪಂಚಾಯತಿಲಿ ಇವನು ಅಷ್ಟೇ ಮುಖ್ಯ, ಜಿಲ್ಲಾ ಪಂಚಾಯತಿಲಿ CUನು ಅಷ್ಟೇ ಮುಖ್ಯ, ಆಯುಕ್ತರು ಕಚೇರಿಯಲ್ಲಿ ಅವರು ಕೂಡ PDOನೇ, ಕಮಿಷನರ್ ಆಫೀಸಲ್ಲಿ ಅವ್ರು PDOನೇ ಅಲ್ವಾ, ಅವ್ರ ಕೆಲಸ ಅವ್ರು ಮಾಡ್ಬೇಕಲ್ವಾ. ಯಾರಾದ್ರೂ ಕಾಲ್ ಮಾಡಿದ್ರೆ ಫಸ್ಟ್ ರಿಸೀವ್ ಮಾಡಿ ಆ ಪಂಚಾಯತಿಲಿ ಏನಾಗಿದೆ ಸಮಸ್ಯೆ, ಆ ಪಂಚಾಯತಿ ಸಮಸ್ಯೆನ ಯಾವ ರೀತಿ ನಾವು ಕ್ರಮ ತಗೋಬಹುದು, ಯಾರೇ ಆಗಿರ್ಬೋದು, ನಾನು ಹೇಳ್ತಾ ಇರೋದು ಆ ಸದಸ್ಯರು ತಪ್ಪು ಮಾಡ್ಬೋದು,
ಅಧ್ಯಕ್ಷರು ತಪ್ಪು ಮಾಡ್ಬೋದು, ಉಪಾಧ್ಯಕ್ಷರು ತಪ್ಪು ಮಾಡ್ಬೋದು, PDO ತಪ್ಪು ಮಾಡ್ಬೋದು, ಸಿಬ್ಬಂದಿ ತಪ್ಪು ಮಾಡ್ಬೋದು, ಯಾರೇ ಆಗಿರ್ಲಿ, ಅವ್ರು ಎಂಥವ್ರೇ ಆಗಿರ್ಲಿ, ಇಮಿಡಿಯೇಟ್ಲಿ ಕ್ರಮ ತಗೊಳ್ಳೋದ್ರ ಮುಖಾಂತರ ಏನಾದರೂ ಅವ್ರಿಗೆ ನ್ಯಾಯ ಕೊಟ್ರೆ, ಅವ್ರು ಯಾರಾದರೂ ಆಗಿಲ್ಲ ನ್ಯಾಯ ಕೊಟ್ರೆ, ಈ ಒಂದು ಪಂಚಾಯತ್ ರಾಜ್ ಒಂದು ಆಕ್ಟ್ ಏನ್ ಮಾಡಿದ್ದಾರೆ ಆ ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಉಪಯೋಗ ಆಗುತ್ತೆ. ಆಮೇಲೆ ಗಾಂಧಿ ಕಂಡಂತ ಗ್ರಾಮ ಸ್ವರಾಜ್ಯದ ಕನಸು ನನಸಾಗುತ್ತೆ. ಇಲ್ಲ ಅಂದ್ರೆ ಯಾವುದೂ ಇಲ್ಲ. ಅದೇನು ಅಂತಾರಲ್ಲ, ಪುಸ್ತಕದ ಬದನೆಕಾಯಿ ಅನ್ನಂಗೆ ತರಬೇತಿ ಕೊಟ್ಟರು, ಹೋದ್ರು, ಬುಕ್ಕಲ್ಲಿರೋದು ಓದ್ಕೊಂಡ್ ಬಂದ್ವಿ, ಮನವಿ ಕೊಟ್ವಿ ಅಂದ್ರೆ ಎಷ್ಟಂತ ಮನವಿ ಕೊಡ್ತೀವಿ ನಾವು? ಸಾಧ್ಯನೇ ಇಲ್ಲ. ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗುವಂತ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ. ಅದನ್ನೆಲ್ಲ ಬಿಡಬೇಕು. ತಪ್ಪು ಯಾರು ಮಾಡ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಕ್ರಮ ತಗೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದ್ರೆ ಈ ತರಬೇತಿಗಳು ಒಂದಿಷ್ಟು ಉಪಯೋಗಕಾರಿ ಮತ್ತು ಪ್ರಯೋಜನ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು.